ಮಾಮ್ಸ್ KKR ಮ್ಯಾಚ್ ಗೆದ್ದಿಲ್ಲ. KKR ನ ಗೆಲ್ಸಿದ್ರೆ GT ಅಂತಾನೆ ಹೇಳ್ಬೋದು. ಎಷ್ಟು ಕ್ಯಾಚಸ್ ಡ್ರಾಪ್ ಮಗ, ಒಂದ ಎರಡ, ಲಿಟ್ರಲಿ 4 ಕ್ಯಾಚಸ್ ಮಿಸ್. 4 ಕ್ಯಾಚಸ್ ಏನಾದ್ರು ಮಿಸ್ ಮಾಡಿದ್ರೆ ಮ್ಯಾಚ್ ವಿನ್ ಆಗಕ್ ಆಗುತ್ತಾ? ಅವ್ರು ನೋಡಿ ಯಾವ ತರ ಕಾಸ್ಟ್ಲಿ ಆಯ್ತು ಅಂದ್ರೆ, ಕ್ಯಾಚ್ ಬಿಟ್ಟಿದ್ ತಪ್ಪಿಗೆ ಒಂಥರ ಮ್ಯಾಚ್ ನೇ ಬಿಟ್ಟಂಗ ಆಯ್ತು. ನಾನ್ ನೋಡಿದಾಗ ಈ ಸೀಸನ್ ಅಲ್ಲಿ ಮಿಸ್ ಮಾಡಿರೋ ತರ ಕ್ಯಾಚಸ್ ನಾನು ಯಾವ ಸೀಸನ್ ಅಲ್ಲೂ ನೋಡಿಲ್ಲ. ಅಷ್ಟು ಕ್ಯಾಚಸ್ ನ ಮಿಸ್ ಮಾಡ್ತಾ ಇರೋದು ಅದು ಏನಕ್ಕಂತ ಗೊತ್ತಾಗ್ತಲ್ಲ. ಇಲ್ಲ ಅಂಡರ್ ದಿ ಲೇಟ್ಸ್ ಏನಾದ್ರು ಕ್ಯಾಚಸ್ ತಗೊಳಕ್ ಕಷ್ಟ ಪಡ್ತಾ ಇದಾರ. ಇದ್ರ ಬಗ್ಗೆ ಸ್ವಲ್ಪ ಫೀಲ್ಡಿಂಗ್ ಕೋಚ್ ಇರ್ತಾರಲ್ಲ, ಅವ್ರು ಸ್ವಲ್ಪ ವರ್ಕ್ ಮಾಡ್ಲೇಬೇಕು. ಇದೇ ಟೀಮ್ ಅಂತಲ್ಲ, ಬೇರೆ ಯಾವ ಟೀಮ್ಸ್ ಅಷ್ಟೇ ಕ್ಯಾಚಸ್ ನ ಸರಿಯಾಗಿ ತಗೊಳ್ತಾ ಇಲ್ಲ, ಮಿಸ್ ಮಾಡ್ತಾ ಇರೋದು. ಆದ್ರಿಂದ ಫೀಲ್ಡಿಂಗ್ ಕೋಚ್ ಸ್ವಲ್ಪ ವರ್ಕ್ ಮಾಡ್ಲೇಬೇಕು ಎಲ್ಲಾ ಟೀಮ್ಸ್ ಅಲ್ಲೂ. ಈ ತರ ಎಲ್ಲ ಕ್ಯಾಚಸ್ ಬಿಟ್ರೆ ಆಗುತ್ತ ಮಗ? ಧ್ವಂಸ ಮಾಡಕ್ ಬಿಡ್ರಿ ಅಂತ ಹೇಳ್ಬೋದು GT ಬೌಲರ್ಸ್ ನ. ಪಿನ್ನೆಲ್ಲ ಯಾವ ರೀತಿ ಆಡಿದ್ದು ಇವರು, ರಘುವಂಶಿ, ಗ್ರೀನ್ ಪ್ರತಿಯೊಬ್ರು ಸಾಕಾಗಿದ್ರು ಅಂತ ಹೇಳ್ಬೋದು ಅವ್ರ ಕಡೆ. ಆಶೀಶ್ ನೆಹ್ರಾ ಅಂತೂ ಪಕ್ಕ ಕ್ಲಾಸ್ ತಗೊಂಡಿರ್ತಾರೆ. ಮೊಹಮ್ಮದ್ ಸಿರಾಜು ಮತ್ತೆ ಅರ್ಷದ್ ಖಾನ್ ಮತ್ತೆ ವಾಷಿಂಗ್ಟನ್ ಸುಂದರ್, ಈ ಮೂವರ್ಗೂ ಒಂಥರ ಕ್ಲಾಸ್ ತಗೊಂಡಿರ್ತಾರೆ ಅಂತ ಹೇಳ್ಬೋದು. ಅವರಿಂದಾನೇ ಇವತ್ತು ಮ್ಯಾಚ್ ಸೋತಿದ್ದು. ಇವ್ರೇನಾದ್ರೂ ಕ್ಯಾಚಸ್ ತಗೋಬಿಟ್ಟಿದ್ರೆ ಒಂದು 200 ಒಳಗಡೆ ರಿಸ್ಟ್ರಿಕ್ಟ್ ಮಾಡಬಹುದಿತ್ತು, ಈಸಿಯಾಗಿ ಚೇಂಜ್ ಮಾಡಬಹುದಾಯ್ತು. ಬಟ್ ಇವ್ರು ನೋಡಿ 247 ಟಾರ್ಗೆಟ್ ಕೊಡ್ತಾ ಇದ್ದಾಗ GT ಅವ್ರಿಗೂ ಗೊತ್ತಾಗತ್ತೋ ಸಖತ್ ಕಷ್ಟ ಅಂತ. ಬಟ್ ನೋಡಿ GT ಕಡೆನೂ ಅಷ್ಟೊಂದ್ ಜನ ಅಗ್ರೆಸಿವ್ ಆಗಿ ಆಡೋರು ಯಾರು ಇಲ್ಲ. 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋರು ಅಂತ ಬ್ಯಾಟ್ಸ್ಮನ್ಸ್ ಯಾರು ಇಲ್ಲ. ನೋಡಿ ಸಾಯಿ ಸುದರ್ಶನ್ ಅಷ್ಟೇ, ಅವರೊಂದು 170, 180 ಆ ರೇಂಜ್ ಅಲ್ಲಿ ಆಡೋದು. ಗಿಲ್ಲು ಅಷ್ಟೇ ಒಂದು 170, 180 ಆ ರೇಂಜ್ ಅಲ್ಲಿ. ಬಟ್ ಇವತ್ತು ಯಾವ ತರ ಸ್ಟ್ರೈಕ್ ಮಾಡ್ಬೇಕಾಯ್ತು ಅಂದ್ರೆ, ಆಡ್ಬೇಕಿದ್ದ ಪ್ರತಿಯೊಬ್ಬ ಪ್ಲೇಯರ್ಸ್ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕಾಯ್ತು. ಬಟ್ ನೋಡಿ ಅದು ಆಗಿಲ್ಲ, ಅವ್ರ ಕೈಲಿ ಚೇಂಜ್ ಮಾಡಕ್ ಆಗಿಲ್ಲ. ಬಟ್ ವಿಕೆಟ್ಸ್ ಕಳ್ಕೊಂಡಿಲ್ಲ, ಬಟ್ ಆದ್ರೂ ಅವ್ರ ಕೈಲಿ ಚೇಂಜ್ ಮಾಡಕ್ ಆಗಿಲ್ಲ. ಇವಾಗ GT ಮ್ಯಾಚ್ ಸೋತಿದ್ರೆ ಇವಾಗ ನಂಬರ್ 2 ಪೊಸಿಷನ್ ಅಲ್ಲಿ ಇರ್ಬೇಕಾಗುತ್ತೆ. ಏನಾದ್ರು ಮ್ಯಾಚ್ ಗೆದ್ದಿದ್ರೆ ನಂಬರ್ 1 ಪೊಸಿಷನ್ ಹೋಗ್ತಾ ಇದ್ರು. ಇವಾಗ ನಂಬರ್ 2 ಪೊಸಿಷನ್ ಅಲ್ಲೇ ಇದಾರೆ. ಇವಾಗ ಇವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಟಾಸ್ ವಿನ್ ಆಗಿ GT ನೇ ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರ್ತಾರೆ. ಅಜಿಂಕ್ಯ ರಹಾನೆ ಪಿಲ್ಲರ್ ಪರವಾಗಿಲ್ಲ, ಇವ್ರು ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಪಿಚ್ ಅಷ್ಟೊಂದು ಈಜಿ ಇರಲ್ಲ, ಸಖತ್ ಕಷ್ಟ ಇರುತ್ತೆ. ಪಿಚ್ ಸ್ಲೋ ಇರುತ್ತೆ, ಅವಾಗ ಸ್ವಲ್ಪ ಕಷ್ಟ ಪಡ್ತಾ ಇರ್ತಾರೆ. ಬಟ್ ಆವಾಗ್ಲೂ ಅಷ್ಟೇ ಪಿನ್ ಎಲ್ಲ ಸಖತ್ತಾಗಿ ಆಡ್ತಾ ಇರ್ತಾರೆ. ಇವರು ಅಜಿಂಕ್ಯ ರಹಾನೆ ಕಡೆಯಿಂದ ಅಷ್ಟೊಂದು ಅಗ್ರೆಸಿವ್ ಆಗಿ ಬರಲ್ಲ, ಅವ್ರು ಸ್ವಲ್ಪ ನಿಧಾನಕ್ಕನೇ ಆಡ್ತಾ ಇರ್ತಾರೆ. ಅವ್ರು 14 ಬಾಲ್ಸ್ ಅಲ್ಲಿ 14 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ಪಿನ್ಯಾಲನು ರಘುವಂಶಿ ಇವರಿಬ್ರು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವರಿಬ್ರು ನಡುವೆ ಬರೋದು ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 95 ರನ್ಸ್ ಬರುತ್ತೆ 41 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. KKR ಬೌಲರ್ಸ್ ಧ್ವಂಸ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಪಿನ್ಯಾಲನು ನೋಡಿ 14 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ. ಅವಾಗ ಜಾಸನ್ ಹೋಲ್ಡರ್ ಕ್ಯಾಚ್ ಬಿಡ್ತಾರೆ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಅಲ್ಲಿ. ಅದಾದ್ಮೇಲೆ 33 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವಾಗ ಯಾವ ತರ ಆಗುತ್ತೆ ಗೊತ್ತಾ? ಇವರು ಮೊಹಮ್ಮದ್ ಸಿರಾಜ್ ಕ್ಯಾಚ್ ಬಿಡ್ತಾರೆ, ಜಾಸನ್ ಹೋಲ್ಡರ್ ಬೌಲಿಂಗ್ ಮಾಡ್ತಾ ಇರ್ತಾರೆ. ಇದು ಯಾವ ತರ ಇತ್ತು ಅಂದ್ರೆ, ಮೊಹಮ್ಮದ್ ಸಿರಾಜ್ ನೀನ್ ನನ್ ಬೌಲಿಂಗ್ ಅಲ್ಲಿ ಕ್ಯಾಚ್ ಬಿಡ್ತೀಯ, ನಾನ್ ನಿನ್ ಬೌಲಿಂಗ್ ಅಲ್ಲಿ ಕ್ಯಾಚ್ ಬಿಡ್ತೀನಿ, ನನ್ನ ಬಿಟ್ಟಂಗಿತ್ತು. ಆ ತರ ಇತ್ತು ನೋಡಿ. ಇವ್ರು ಕ್ಯಾಚ್ ಬಿಟ್ಟಾಗ 17 ಬಾಲ್ಸ್ ಅಲ್ಲಿ 33 ರನ್ಸ್ ಅನ್ನು ಸ್ಕೋರ್ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ 18 ಬಾಲ್ಸ್ ಅಲ್ಲಿ 60 ರನ್ಸ್ ನ ಸ್ಕೋರ್ ಮಾಡಿರೋದು. ಒಂಥರ ಧ್ವಂಸ ಮಾಡಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು GT ಬೌಲರ್ಸ್ ನ. ಇವ್ರು ನೋಡಿ 93 ರನ್ಸ್ ನ ಸ್ಕೋರ್ ಮಾಡಿ 35 ಬಾಲ್ಸ್ ಅಲ್ಲಿ ಔಟ್ ಆಗ್ಬಿಡ್ತಾರೆ ಸಾಯಿ ಕಿಶೋರ್ಗೆ. ಅದಾದ್ಮೇಲೆ ರಘುವಂಶಿ ಮತ್ತೆ ಕ್ಯಾಮ್ರನ್ ಗ್ರೀನ್ ಇವ್ರಿಬ್ರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವ್ರ ನಡೆ ನೆಕ್ಸ್ಟ್ ವಿಕೆಟ್ ಬೀಳಲ್ಲ. 108 ರನ್ಸ್ ನ ಸ್ಕೋರ್ ಮಾಡ್ತಾರೆ 52 ಬಾಲ್ಸ್ ಅಲ್ಲಿ. ಒಂಥರ ನಾಯಿ ಪಿಡಿ ಚೆಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವ್ರಿಬ್ರಿಗೂ ಲೈಫ್ ಸಿಗುತ್ತೆ. ರಘುವಂಶಿ 52 ಅನ್ನ ಸ್ಕೋರ್ ಮಾಡ್ತಾರೆ, ಅವಾಗ ನೋಡಿ ಇವ್ರಿಗೂ ಲೈಫ್ ಸಿಗುತ್ತೆ. ಇವರು ವಾಷಿಂಗ್ಟನ್ ಸುಂದರ್ ಕ್ಯಾಚ್ ಬಿಟ್ಬಿಡ್ತಾರೆ ನೋಡಿ. ಇವರು 52 ಅಲ್ಲಿ ಏನೋ ಇದು ಮಾಡಿದವರು, ಮತ್ತೆ ಲಾಸ್ಟ್ ನೋಡಿ 82 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇಲ್ಲಿ ಒಂಥರ ಕಾಸ್ಟ್ಲಿ ಆಯ್ತು. ಕ್ಯಾಮ್ರನ್ ಗ್ರೀನ್ ಅಷ್ಟೇ 23 ರನ್ಸ್ 25 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ. ಅವಾಗ ಅರ್ಷದ್ ಖಾನ್ ಒಂದು ಕ್ಯಾಚ್ ಬಿಟ್ಬಿಡ್ತಾರೆ. ಅವರು ನೋಡಿ ಅದು ಕ್ಯಾಚ್ ಬಿಟ್ಮೇಲೆ ಒಂಥರ 50 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂಥರ ನೋಡಿ ಇವ್ರು ಕ್ಯಾಚಸ್ ಬಿಟ್ಟಿದ್ದು ಎಷ್ಟು ಕಾಸ್ಟ್ಲಿ ಆಯ್ತು ಅಂದ್ರೆ, ಇವರು ಇನ್ನ ಏನಾದ್ರು ಕ್ಯಾಚಸ್ ತಗೋಬಿಟ್ಟಿದ್ರೆ 200 ಒಳಗಡೆ ಕಟ್ ಆಗ್ಬೋದಾಯ್ತು. ಬಟ್ ಇವ್ರು ಕ್ಯಾಚಸ್ ಬಿಟ್ಟಿದ್ದ ತಪ್ಪಿಂದ 247 ರನ್ಸ್ ನ ಅವ್ರು ಸ್ಕೋರ್ ಮಾಡಿದ್ದು. ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ಯಾರ ಕಡೆಯಿಂದ ಅಷ್ಟು ಜನ ಎಕನಾಮಿಕ್ ಬಾಲ್ ಮಾಡಕ್ಕಾಗಿಲ್ಲ. ಜಾಸನ್ ಹೋಲ್ಡರ್ ಇವ್ರೊಬ್ಬರದೇ ಸ್ವಲ್ಪ ಎಕಾನಮಿ ಕಡಿಮೆ ಇರೋದು. ಇಷ್ಟರಲ್ಲಿ 4 overs ಅಲ್ಲಿ 39 ರನ್ಸ್ ನ ಕೊಟ್ಬಿಟ್ಟು 0 ವಿಕೆಟ್ ಅಷ್ಟೇ, 9.8 ಇದೇ ಕಡಿಮೆ ಅವ್ರ ಕಡೆ. ಆತರ GT ಬೌಲಿಂಗ್ ನ ಧ್ವಂಸ ಮಾಡಿದ್ದು KKR. ಈ ಟಾರ್ಗೆಟ್ ಕೊಡ್ತಾ ಇದ್ದಾಗನೇ GT ಅವ್ರಿಗೆ ಗೊತ್ತಾಗುತ್ತೆ ಸಖತ್ ಕಷ್ಟ ಇದೆ ಅಂತ. ಇವ್ರದ್ದು ಬೇರೆ ಟಾಪ್ ಹೆವಿ ಟೀಮ್ ಅಲ್ವಾ, ಇವರಲ್ಲಿ ಮೂವರಲ್ಲಿ ಆಡ್ಲೇಬೇಕು. ಅವ್ರೇನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟಿರಲ್ಲ ಮ್ಯಾಚ್ ವಿನ್ ಆಗಲ್ಲ. ಆದ್ರೂ ಒಂದು ಓಪ್ ಇಟ್ಕೊ ಬರ್ತಾರೆ, ಏನಾದ್ರು ಚೇಂಜ್ ಮಾಡೋಣ ಅಂತ. ಬಟ್ ಇವ್ರಂತೂ KKR ಅಂತ ಹೈಲಿ ಕಾನ್ಫಿಡೆನ್ಸ್ ಹೇಳ್ಬರ್ತಾರೆ, ಈಸಿಲಿ ಡಿಫೆಂಡ್ ಮಾಡ್ಕೋಬಹುದು ಅಂತ. ಬಟ್ ಸುದರ್ಶನ್ ಶುಭ್ಮನ್ ಗಿಲ್ ಇವ್ರು ಪರವಾಗಿಲ್ಲ, ಸ್ಟಾರ್ಟ್ ಸಖತ್ತಾಗಿ ಕೊಡ್ತಾರೆ, ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಹೌದು ಸಖತ್ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಬಟ್ ಸಾಯಿ ಸುದರ್ಶನ್ 23 ರನ್ಸ್ ಅನ್ನ ಸ್ಕೋರ್ ಮಾಡಿರ್ತಾರೆ. ಅವಾಗ ಎಲ್ಬಾಗ್ ಬಾಲ್ ಬಿದ್ಬಿಡುತ್ತೆ. ಅವಾಗ ಅವ್ರ ಕೈಯಲ್ಲಿ ಆಡಕ್ಕಾಗಲ್ಲ, ರಿಟೈರ್ಡ್ ಕೊಟ್ಬಿಟ್ಟು ಅವ್ರು ಹೋಗಿ ಕೂತ್ಕೊಳ್ತಾರೆ. ನೆಕ್ಸ್ಟ್ ಬರ್ತಾರೆ ಸಿಂಧು. ಒಂದ್ ಕಡೆ ಶುಭ್ಮನ್ ಗಿಲ್ ಸಖತ್ ಅಗ್ರೆಸಿವ್ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಸಿಂಧು ಅವ್ರ ಕಡೆ ಏನೋ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ, ಅವ್ರು ಬೇಗನೆ ಔಟ್ ಆಗ್ಬಿಡ್ತಾರೆ. 4 ಬಾಲ್ 1 ರನ್ ಸ್ಕೋರ್ ಮಾಡಿ ಸುನಿಲ್ ನಾರಾಯಣ್ ಔಟ್ ಆಗ್ಬಿಡ್ತಾರೆ. ಮತ್ತೆ ಶುಭ್ಮನ್ ಗಿಲ್ ಒಂದೆಡೆಯಲ್ಲಿ ಆಡ್ತಾ ಇರ್ತಾರೆ, ಸಖತ್ತಾಗಿ ಆಡ್ತಾ ಇರ್ತಾರೆ. ನೆಕ್ಸ್ಟ್ ಜಾಸ್ ಬಟ್ಲರ್ ಬರ್ತಾರಲ್ವಾ, ಶುಭ್ಮನ್ ಗಿಲ್ ಜಾಸ್ ಬಟ್ಲರ್ ಇವರಿಬ್ಬರೇ ಮೇನ್ ಅವ್ರ ಕಡೆ ಇದ್ದಿದ್ದಿನ. ಇವರಿಬ್ಬರ ನಡುವೆ ಬರೋ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 128 ರನ್ಸ್ ಬರುತ್ತೆ 73 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು, ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ಆದ್ರೂ ಸಾಲಲ್ಲ, ಇನ್ನೂ ಅಗ್ರೆಸಿವ್ ಆಗಿ ಆಡ್ಬೇಕಾಯ್ತು. ನೋಡಿ ಶುಭ್ಮನ್ ಗಿಲ್ ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ ಆಡೋದು? 173. ಈ ತರ ರನ್ ಚೇಂಜ್ ಮಾಡ್ಬೇಕಾದ್ರೆ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು. ಇವ್ರು ಅಷ್ಟೇ, ಜಾಸ್ ಬಟ್ಲರ್ ಅಷ್ಟೇ, ಅವ್ರದ್ದು ಬಂದು 162 ಸ್ಟ್ರೈಕ್ ರೇಟ್. ಇವ್ರು ಅಷ್ಟೇ ಈ ತರ ಚೇಂಜ್ ಮಾಡ್ಬೇಕಾದ್ರೆ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು.
ಬಟ್ ನೋಡಿ ಇವ್ರ ಕೈಯಲ್ಲಿ ಪಾರ್ಟ್ನರ್ಶಿಪ್ ಏನೋ ಬರುತ್ತೆ, ಬಟ್ ಸ್ವಲ್ಪ ಇನ್ನೂ ಅಗ್ರೆಸಿವ್ ಆಗಿ ಆಡ್ಬೇಕಾಯ್ತು, ಬಟ್ ಅವ್ರ ಕೈಯಲ್ಲಿ ಆಗಲ್ಲ. ಲಾಸ್ಟ್ ಅಲ್ಲಿ ಅವರು ವಿಕೆಟ್ ಬೀಳ್ತಾರೆ. ಇವ್ರು ಶುಭನ್ ಗಿಲ್ 85 ರನ್ಸ್ ಸ್ಕೋರ್ ಮಾಡಿ 49 ಬಾಲ್ಸ್ ಅಲ್ಲಿ ಔಟ್ ಆಗ್ತಾರೆ ಇವ್ರಿಗೆ ಸುನಿಲ್ ನಾರಾಯಣ್ಗೆ. ಅದಾದ್ಮೇಲೆ ಜಾಸ್ ಬಟ್ಲರ್ 35 ಬಾಲ್ಸ್ ಅಲ್ಲಿ 57 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ತಾರೆ ಸೌರಭ್ ದುಬೆಗೆ. ಇನ್ ಲಾಸ್ಟ್ ಅಲ್ಲಿ ಬರ್ತಾರೆ ರಾಹುಲ್ ಟಿವಾಟೆ, ಅವರು ಔಟ್ ಆಗ್ತಾರೆ. ಸಾಯಿ ಸುದರ್ಶನ್ ಪಾಪ ಅವ್ರು ಮೆಚ್ಕೊಳ್ಳೇಬೇಕು, ಎಲ್ಬೋ ಇದಾಗಿದ್ರು ಮತ್ತೆ ಬರ್ತಾರೆ ಪಾಪ ಆಡಕತ್ತ. ಅವ್ರು ಬಂದ್ಮೇಲೆ 23 ಅಲ್ಲಿ ಏನೋ ಇರ್ತಾರಲ್ವಾ, ಅದಾದ್ಮೇಲೆ ಒಂದು 50+ ರನ್ಸ್ ಸ್ಕೋರ್ ಮಾಡ್ತಾರೆ. ಬಟ್ ಆದ್ರೂ ಚೇಸ್ ಮಾಡಕ್ಕಾಗಲ್ಲ, 29 ರನ್ಸ್ ಮಾರ್ಜಿನ್ ಇಂದ ಸೋಲ್ತಾರೆ. ನೋಡಿ GT ಏನಾದ್ರು ಮ್ಯಾಚ್ ವಿನ್ ಆಗಿದ್ರೆ ನಂಬರ್ 1 ಪೊಸಿಷನ್ ಹೋಗ್ತಾ ಇತ್ತು. ಬಟ್ ಇವಾಗ ಇನ್ನೂ ಒಂಥರ ವೆಯ್ಟ್ ಮಾಡ್ಬೇಕಂತಾನೆ ಹೇಳ್ಬೇಕು. ಹೌದು, ಬೇರೆ ಮ್ಯಾಚಸ್ ಎಲ್ಲ ನೋಡ್ಕೊಂಡು ಕ್ವಾಲಿಫೈ ಆಗ್ತಾರೋ ಇಲ್ವೋ ಅಂತ ಡಿಸೈಡ್ ಆಗುತ್ತೆ. ಇವ್ರು ಕಂಪಲ್ಸರಿ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲೇಬೇಕು. ಏನಾದ್ರು ಕೆಳಗಡೆ ಇರೋದು ಏನಾದ್ರು ಮ್ಯಾಚಸ್ ವಿನ್ ಆಗ್ಬಿಟ್ರೆ ಇವ್ರು ಕಂಪಲ್ಸರಿ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ GT ಕಮ್ ಬ್ಯಾಕ್ ಮಾಡುತ್ತಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.